ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಎದುರು ಸಾವಿರಾರು ಕೋಟಿ ರೂಪಾಯಿಗಳ ಬೆಟ್ಟವಿದೆ. ಇಡೀ ದೇಶದ ಸ್ಟಾಕ್ ಮಾರ್ಕೆಟ್ ನಿಮ್ಮ ಬೆರಳ ತುದಿಯಲ್ಲಿ ಕುಣಿಯುತ್ತಿದೆ. ಒಂದು ಕಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂತಹ ದೈತ್ಯ ಸಂಸ್ಥೆಗಳು, ಇನ್ನೊಂದು ಕಡೆ ದೇಶದ ಪ್ರಭಾವಿ ರಾಜಕಾರಣಿಗಳು. ಇವೆಲ್ಲದರ ನಡುವೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಗುಳ್ ನಗುತ್ತಾ ನಿಂತಿದ್ದಾನೆ. ರಿಸ್ಕ್ ಹೈತೋ ಇಷ್ಕ್ ಹೈ ಅಂತ ಹೇಳುತ್ತಾ ಇಡೀ ಸಿಸ್ಟಮ್ ಅನ್ನೇ ಅಲ್ಲಾಡಿಸಿದ ಆ ಕ್ಷಣ ಇದೆಯಲ್ಲ, ಅದು ಬರೀ ಹಗರಣವಲ್ಲ, ಅದು ಅಧಿಕಾರ ಮತ್ತು ಬುದ್ಧಿವಂತಿಕೆಯ ಪರಮಾವಧಿ. ಕಿಕ್ಕಿರಿದು ತುಂಬಿದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ ಹರ್ಷದ್ ಮೆಹ್ತಾ ಎಂಟ್ರಿ ಕೊಟ್ಟಾಗ ಅಲ್ಲಿರೋ ಪ್ರತಿಯೊಬ್ಬನ ಎದೆ ಬಡಿತ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ಈ ಮನುಷ್ಯ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅಂತ. ಆದರೆ ಈ ಯಶಸ್ಸಿನ ಹಿಂದೆ ಇದ್ದದ್ದು ಕೇವಲ ಅದೃಷ್ಟವೋ ಅಥವಾ ಸಿಸ್ಟಂನಲ್ಲಿರೋ ಓಪನ್ ಹೋಲ್ಸ್ ಬಳಸಿಕೊಂಡ ಚಾಣಾಕ್ಷತನವೋ? ಈ ರಹಸ್ಯವನ್ನ ಇವತ್ತು ನಾವು ಬಿಡಿಸಿ ನೋಡ್ತೀವಿ. ಈ 35 ನಿಮಿಷದ ಜರ್ನಿಯಲ್ಲಿ ನಾವು ಹಣದ ಸೈಕಾಲಜಿ ಮತ್ತು ಅಧಿಕಾರದ ಆಟದ ಅಸಲಿ ಮುಖವನ್ನ ಪರಿಚಯ ಮಾಡಿಕೊಡ್ತೀವಿ. ಹರ್ಷದ್ ಮೆಹ್ತಾ ಒಬ್ಬ ಸಾಮಾನ್ಯ ಜಾಬರ್ ಆಗಿ ಕೆರಿಯರ್ ಶುರು ಮಾಡಿದಾಗ ಆತನ ಹತ್ತಿರ ಇದ್ದದ್ದು ಕೇವಲ ದೊಡ್ಡ ಕನಸುಗಳು ಮಾತ್ರ. ಆದರೆ ಆತನಿಗಿದ್ದ ಒಂದು ಸ್ಪೆಷಲ್ ಸ್ಕಿಲ್ ಅಂದ್ರೆ ಆಬ್ಸರ್ವೇಷನ್. ಮಾರ್ಕೆಟ್ನಲ್ಲಿ ಎಲ್ಲರೂ ಷೇರುಗಳ ಬೆಲೆ ನೋಡ್ತಿದ್ರೆ ಹರ್ಷದ್ ಆ ಬೆಲೆ ಯಾಕೆ ಏರ್ತಿದೆ ಅನ್ನೋ ಲಾಜಿಕ್ ಹುಡುಕ್ತಿದ್ದ. ಬಿಸ್ನೆಸ್ ಜಗತ್ತಿನಲ್ಲಿ ಒಂದು ಮಾತಿದೆ, ಮನಿ ಫ್ಲೋಸ್ ವೇರ್ ಅಟೆನ್ಷನ್ ಗೋಸ್. ಹರ್ಷದ್ ತನ್ನ ಗಮನವನ್ನ ಸ್ಟಾಕ್ ಮಾರ್ಕೆಟ್ನ ಲೂಪ್ ಹೋಲ್ಸ್ಗಳ ಮೇಲೆ ಇಟ್ಟಿದ್ದ. ಆತ ಕಂಡು ಹಿಡಿದ ಮೊದಲ ಸತ್ಯ ಏನಂದ್ರೆ, ನಮ್ಮ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಶೇರ್ ಮಾರ್ಕೆಟ್ ನಡುವೆ ಒಂದು ದೊಡ್ಡ ಕಂದಕವಿತ್ತು. ಆ ಕಂದಕವನ್ನೇ ಈತ ತನ್ನ ಲಾಭದ ಸೇತುವೆಯನ್ನಾಗಿ ಮಾಡಿಕೊಂಡ. ಇಲ್ಲಿಂದಲೇ ಶುರುವಾಗಿದ್ದು ದ ಬಿಗ್ ಬುಲ್ನ ಅಸಲಿ ಆಟ. ನಾವಿವತ್ತು ಬರೀ ಹಗರಣದ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ಅಸಾಧ್ಯವಾದದ್ದನ್ನ ಹೇಗೆ ಸಾಧ್ಯ ಮಾಡಿದ ಮತ್ತು ಅಲ್ಲಿ ಆತ ಮಾಡಿದ ತಪ್ಪುಗಳೇನು ಅನ್ನೋದನ್ನ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ. ಸರಣಿಯ ಆರಂಭದಲ್ಲಿ ಹರ್ಷದ್ ತನ್ನ ಮೊದಲ ದೊಡ್ಡ ಬ್ರೇಕ್ ಪಡೆಯಲು ಹೆಣಗಾಡ್ತಾನೆ. ಅಲ್ಲಿ ಒಂದು ದೃಶ್ಯವಿದೆ, ಹರ್ಷದ್ ದೊಡ್ಡ ಬ್ರೋಕರ್ಸ್ಗಳ ನಡುವೆ ಜಾಗ ಮಾಡಿಕೊಳ್ಳಲು ಹೇಗೆ ತನ್ನ ಕಮ್ಯುನಿಕೇಷನ್ ಬಳಸುತ್ತಾನೆ ಎಂಬುದು. ಇಲ್ಲಿ ನಮಗೆ ಸಿಗುವ ಪಾಠ ಮಾರ್ಕೆಟ್ ಆಕ್ಸೆಸ್. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸರಿಯಾದ ಜನದ ಜೊತೆ ಕನೆಕ್ಷನ್ ಇಲ್ಲದಿದ್ದರೆ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗಲ್ಲ. ಹರ್ಷದ್ ಮಾರ್ಕೆಟ್ನ ಇನ್ಸ್ ಅಂಡ್ ಔಟ್ಸ್ ಅನ್ನ ಅರ್ಥ ಮಾಡಿಕೊಳ್ಳಲು ಹಗಲಿರುಳು ಶ್ರಮಿಸುತ್ತಾನೆ. ಆತ ಕೇವಲ ಷೇರುಗಳನ್ನು ಕೊಳ್ಳುತ್ತಿರಲಿಲ್ಲ, ಬದಲಾಗಿ ಮಾರುಕಟ್ಟೆಯ ನಾಡಿ ಮಿಡಿತವನ್ನ ಪರೀಕ್ಷಿಸುತ್ತಿದ್ದ. ಬಿಸ್ನೆಸ್ ಸ್ಟ್ರಾಟಜಿ ಪ್ರಕಾರ ಇದನ್ನು ಡೊಮೇನ್ ಎಕ್ಸ್ಪರ್ಟೀಸ್ ಅಂತಾರೆ. ನೀವು ಯಾವುದೇ ಫೀಲ್ಡ್ನಲ್ಲಿ ಗೆಲ್ಲಬೇಕಂದ್ರೆ ಮೊದಲು ಆ ಫೀಲ್ಡ್ನ ABCD ಗೊತ್ತಿರಬೇಕು. ಹರ್ಷದ್ ಕಲಿತ ಈ ಪಾಠ ನಮಗೆ ಹೇಳಿಕೊಡುವುದು ಏನಂದ್ರೆ, ಶಾರ್ಟ್ ಕಟ್ ಹುಡುಕುವ ಮೊದಲು ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕರಗತ ಮಾಡಿಕೊಳ್ಳಿ. ಲೀಗಲ್ ಆಗಿ ಇದನ್ನು ಬಳಸಬೇಕಂದ್ರೆ ನೀವು ಹೂಡಿಕೆ ಮಾಡುವ ಮೊದಲು ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತು ಅದರ ಫೌಂಡರ್ಸ್ ಬಗ್ಗೆ ಆಳವಾಗಿ ರಿಸರ್ಚ್ ಮಾಡಬೇಕು. ಇದು ಈ ಸರಣಿಯ ಅತ್ಯಂತ ಕ್ರಿಟಿಕಲ್ ಪಾರ್ಟ್. ಬ್ಯಾಂಕುಗಳು ಒಂದಕ್ಕೊಂದು ಹಣ ಸಾಲ ನೀಡುವಾಗ ಬಳಸುತ್ತಿದ್ದ ಬ್ಯಾಂಕ್ ರಿಸೀಟ್ ಅಥವಾ BRಗಳಲ್ಲಿನ ತಾಂತ್ರಿಕ ದೋಷವನ್ನ ಹರ್ಷದ್ ಪತ್ತೆ ಹಚ್ಚುತ್ತಾನೆ. ಯಾವುದೇ ಸೆಕ್ಯೂರಿಟಿ ಅಥವಾ ಗ್ಯಾರಂಟಿ ಇಲ್ಲದೆ ಕೇವಲ ಒಂದು ಕಾಗದದ ತುಣುಕಿನ ಮೇಲೆ ಕೋಟಿ ಕೋಟಿ ಹಣವನ್ನು ಬ್ಯಾಂಕುಗಳಿಂದ ಪಡೆದು ಅದನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾನೆ. ಇದನ್ನು ಆರ್ಬಿಟ್ರಾಜ್ ಮತ್ತು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ತಪ್ಪು ದಾರಿಯಲ್ಲಿ ಬಳಸಿದ ಉದಾಹರಣೆ ಎನ್ನಬಹುದು. ಇಲ್ಲಿ ಹರ್ಷದ್ ಮಾಡಿದ್ದು ಸಿಸ್ಟಮ್ನ ಅಸಹಾಯಕತೆಯನ್ನ ತನ್ನ ಲಾಭಕ್ಕೆ ಬಳಸಿಕೊಂಡದ್ದು. ಬಿಸ್ನೆಸ್ ಲೆಸನ್ ಇಲ್ಲಿ ಬಹಳ ಸಿಂಪಲ್ ಆಗಿದೆ, ಎಫಿಷಿಯನ್ಸಿ ಕ್ರಿಯೇಟ್ಸ್ ವೆಲ್ತ್. ಆದರೆ ಆ ಎಫಿಷಿಯನ್ಸಿ ಎಥಿಕಲ್ ಆಗಿರಬೇಕು. ರಿಯಲ್ ವರ್ಲ್ಡ್ನಲ್ಲಿ ನಾವು ಇದನ್ನು ಲೆವರೇಜ್ ಅಂತೀವಿ. ನೀವು ಬೇರೆಯವರ ಹಣವನ್ನ, ಉದಾಹರಣೆಗೆ ಲೋನ್, ಬಳಸಿ ಬಿಸ್ನೆಸ್ ಬೆರೆಸುವಾಗ ಆ ಹಣಕ್ಕೆ ಸುರಕ್ಷತೆ ಇರಬೇಕು. ಹರ್ಷದ್ ಮಾಡಿದ ತಪ್ಪು ಅಂದ್ರೆ ಆತ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಲಿಲ್ಲ. ಲೀಗಲ್ ಆಗಿ ನೀವು ಮಾಡಬೇಕಾದ್ದು ಇಷ್ಟೇ, ಕಡಿಮೆ ಬಡ್ಡಿ ದರದಲ್ಲಿ ಸಿಗುವ ಸಾಲವನ್ನು ಸರಿಯಾದ ಉದ್ಯಮದಲ್ಲಿ ಹೂಡಿ ಅದರಿಂದ ಹೆಚ್ಚಿನ ರಿಟರ್ನ್ಸ್ ಪಡೆಯುವುದು, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ. ACC ಕಂಪನಿಯ ಶೇರ್ ಬೆಲೆ 100ರಿಂದ 1000ಕ್ಕೆ ಏರಿದ ದೃಶ್ಯ ನೆನ್ಪಿದ್ಯಾ? ಹರ್ಷದ್ ಅಲ್ಲಿ ಬಳಸಿದ್ದು ರೀಪ್ಲೇಸ್ಮೆಂಟ್ ಕಾಸ್ಟ್ ಥಿಯರಿ. ಅಂದ್ರೆ ಇವತ್ತು ಒಂದು ಹೊಸ ಸಿಮೆಂಟ್ ಫ್ಯಾಕ್ಟರಿ ಕಟ್ಟಬೇಕಂದ್ರೆ ಎಷ್ಟು ಖರ್ಚಾಗುತ್ತೋ ಅಷ್ಟು ವ್ಯಾಲ್ಯೂ ಆ ಕಂಪನಿಗೆ ಇರಲೇಬೇಕು ಅನ್ನೋದು ಆತನ ವಾದವಾಗಿತ್ತು. ಇದು ಒಂದು ಕಡೆ ಪವರ್ಫುಲ್ ಸ್ಟ್ರಾಟಜಿ ಆದರೂ ಮತ್ತೊಂದು ಕಡೆ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಆಗಿತ್ತು. ಆತ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಬೆಲೆಯನ್ನ ಆರ್ಟಿಫಿಷಿಯಲ್ ಆಗಿ ಏರಿಸಿದ. ಇಲ್ಲಿ ನಮಗೆ ಸಿಗೋ ಪಾಠ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಮಾರ್ಗನ್ ಹೌಸೆಲ್ ಅವರ ದ ಸೈಕಾಲಜಿ ಆಫ್ ಮನಿ ಪುಸ್ತಕದಲ್ಲಿ ಹೇಳುವಂತೆ ಬೆಲೆ ಮತ್ತು ಮೌಲ್ಯ ನಡುವೆ ಬಹಳ ವ್ಯತ್ಯಾಸವಿದೆ. ಹರ್ಷದ್ ಬೆಲೆಯನ್ನ ನಿಯಂತ್ರಿಸಿದಾದ್ರೆ ಮೌಲ್ಯವನ್ನಲ್ಲ. ಲೀಗಲ್ ಆಗಿ ನೀವು ಅಂಡರ್ ವ್ಯಾಲ್ಯೂಡ್ ಕಂಪನಿಗಳನ್ನ ಹುಡುಕಿ ಹೂಡಿಕೆ ಮಾಡಬೇಕು.
ಕಂಪನಿಯ ಆಸೆಟ್ಸ್ ಮತ್ತು ಅದರ ಫ್ಯೂಚರ್ ಗ್ರೋತ್ ನೋಡಿ ಇನ್ವೆಸ್ಟ್ ಮಾಡೋದು ಶ್ರೀಮಂತರಾಗಲು ಇರುವ ಶಿಸ್ತುಬದ್ಧ ದಾರಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅದು ಬರೀ ನಂಬರ್ಸ್ ಆಟವಲ್ಲ, ಅದು ಅಹಂಕಾರ ಮತ್ತು ಅಧಿಕಾರದ ಸಂಘರ್ಷ. ಹರ್ಷದ್ ಮೆಹ್ತಾ ವಿರುದ್ಧ ಮನು ಮಾನಿಕ್ ಅವರ ನೇತೃತ್ವದ ಬೇರ್ ಕಾರ್ಟೆಲ್ ನಿಲ್ಲುತ್ತೆ. ಒಂದು ಕಡೆ ಮಾರ್ಕೆಟ್ ಏರಿಸುವ ಬುಲ್ಸ್, ಇನ್ನೊಂದು ಕಡೆ ಮಾರ್ಕೆಟ್ ಕುಸಿಯಲಿ ಎಂದು ಬಯಸುವ ಬೇರ್ಸ್. ಹರ್ಷದ್ ತನ್ನ ಹತ್ತಿರ ಇರೋ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿ ಮಾರ್ಕೆಟ್ ಬೀಳದಂತೆ ನೋಡ್ಕೊಳ್ತಾನೆ. ಇದು ಹೈ ಲೆವೆಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ಗೆ ಅತ್ಯುತ್ತಮ ಉದಾಹರಣೆ. ನೀವು ಎಷ್ಟೇ ಪವರ್ಫುಲ್ ಆಗಿದ್ರೂ ಇಡೀ ಮಾರ್ಕೆಟ್ ವಿರುದ್ಧ ಒಬ್ಬನೇ ನಿಲ್ಲಲು ಸಾಧ್ಯವಿಲ್ಲ. ರಾಬರ್ಟ್ ಕಿಯೋಸಾಕಿ ಅವರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ಹೇಳುವಂತೆ ನಿಮ್ಮ ಹತ್ತಿರ ಫಿನಾನ್ಷಿಯಲ್ ಐಕ್ಯೂ ಇರಬೇಕು. ಅಂದ್ರೆ ಸೋಲುವ ಪರಿಸ್ಥಿತಿ ಬಂದಾಗ ಯಾವಾಗ ಹಿಂದೆ ಸರಿಯಬೇಕು ಅನ್ನೋದು ಗೊತ್ತಿರಬೇಕು. ಹರ್ಷದ್ ತನ್ನ ಈಗೋ ಇಂದಾಗಿ ಅಲ್ಲಿಂದ ಹಿಂದೆ ಸರಿಯಲಿಲ್ಲ. ಲೀಗಲ್ ಆಗಿ ನಾವು ಕಲಿಯಬೇಕಾದ್ದೇನೆಂದ್ರೆ ನಮ್ಮ ಪೋರ್ಟ್ಫೋಲಿಯೋವನ್ನ ಡೈವರ್ಸಿಫೈ ಮಾಡಬೇಕು. ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬಾಸ್ಕೆಟ್ನಲ್ಲಿ ಇಡಬಾರದು. ಸುಚೇತಾ ದಲಾಲ್ ಅವರು ಈ ಹಗರಣವನ್ನು ಬಯಲಿಗೆಳೆದ ದೃಶ್ಯ ಬಹಳ ಮುಖ್ಯವಾದುದು. ಇಲ್ಲಿ ನಮಗೆ ತಿಳಿಯುವುದು ಟ್ರಾನ್ಸ್ಪೇರೆನ್ಸಿಯ ಮಹತ್ವ. ಯಾವುದೇ ದೊಡ್ಡ ಸಾಮ್ರಾಜ್ಯವಾಗಲಿ ಅದು ಸುಳ್ಳಿನ ಬುನಾದಿಯ ಮೇಲೆ ನಿಂತಿದ್ದರೆ ಒಂದು ದಿನ ಕುಸಿಯಲೇಬೇಕು. ಹರ್ಷದ್ ಮಾಡಿದ ಆ ಒಂದು ತಪ್ಪು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 500 ಕೋಟಿ ರೂಪಾಯಿಗಳ ಮಿಸ್ಸಿಂಗ್ ಎಂಟ್ರಿ. ಬಿಸ್ನೆಸ್ನಲ್ಲಿ ಆಡಿಟ್ ಮತ್ತು ಕಂಪ್ಲಯನ್ಸ್ ಅನ್ನೋದು ಬಹಳ ಮುಖ್ಯ. ನೀವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ ನಿಯಮಗಳನ್ನು ಗಾಳಿಗೆ ತೂರಿದರೆ ಪತನ ನಿಶ್ಚಿತ. ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಹೇಳುವಂತೆ ಸಣ್ಣ ತಪ್ಪುಗಳು ದೊಡ್ಡ ವಿಪತ್ತಿಗೆ ಕಾರಣವಾಗುತ್ತವೆ. ಇಲ್ಲಿನ ರಿಯಲ್ ವರ್ಲ್ಡ್ ಲೆಸನ್ ಅಂದ್ರೆ ನಿಮ್ಮ ಟ್ಯಾಕ್ಸ್, ಅಕೌಂಟಿಂಗ್ ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ ಯಾವಾಗಲೂ ಕ್ಲೀನ್ ಆಗಿರಲಿ. ಶಾರ್ಟ್ ಕಟ್ನಲ್ಲಿ ಹಣ ಮಾಡೋದು ಈಸಿ ಇರಬಹುದು, ಆದರೆ ಅದನ್ನು ಉಳಿಸಿಕೊಳ್ಳುವುದು ಮತ್ತು ಅದರಿಂದ ಗೌರವ ಗಳಿಸುವುದು ಲಾಂಗ್ ಟರ್ಮ್ ಪ್ರೋಸೆಸ್. ಹರ್ಷದ್ ಮೆಹ್ತಾ ಕತೆ ನಮಗೆ ಬರೀ ಹಗರಣದ ಬಗ್ಗೆ ಪಾಪಾಟ ಹೇಳಲ್ಲ, ಬದಲಾಗಿ ಹಣದ ಮೇಲಿರುವ ಹಸಿವು ಮತ್ತು ಅಧಿಕಾರದ ದಾಹದ ಬಗ್ಗೆ ಎಚ್ಚರಿಕೆ ನೀಡುತ್ತೆ. ಹಣ ಅನ್ನೋದು ಒಂದು ಟೂಲ್ ಮಾತ್ರ, ಅದು ನಿಮ್ಮ ವ್ಯಕ್ತಿತ್ವವನ್ನ ಎತ್ತಿ ತೋರಿಸುತ್ತೆ. ಹರ್ಷದ್ ಮೆಹ್ತಾ ಹತ್ತಿರ ವಿಷನ್ ಇತ್ತು, ಟ್ಯಾಲೆಂಟ್ ಇತ್ತು, ಆದರೆ ಆತನಿಗೆ ಸಟೈಟಿ ಅಂದ್ರೆ ಸಾಕು ಎನ್ನುವ ಮನೋಭಾವ ಇರಲಿಲ್ಲ. ಬೆಂಜಮಿನ್ ಗ್ರಾಹಂ ಅವರ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದಲ್ಲಿ ಹೇಳುವಂತೆ ಅತಿ ಹೆಚ್ಚು ಲಾಭದ ಆಸೆ ಯಾವಾಗಲೂ ಅತಿ ಹೆಚ್ಚು ರಿಸ್ಕ್ ಅನ್ನ ಹೊತ್ತು ತರುತ್ತೆ. ಶ್ರೀಮಂತರಾಗೋದು ಸುಲಭ, ಆದರೆ ಶ್ರೀಮಂತರಾಗಿ ಉಳಿಯೋದು ಇದೆಯಲ್ಲ, ಅದು ಅಸಲಿ ಸವಾಲು. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಬ್ಬ ಇಂಟ್ರೆಸ್ಟಿಂಗ್ ವ್ಯಕ್ತಿಯ ಕಥೆ ಮತ್ತು ಅವರ ಬಿಸ್ನೆಸ್ ಸೀಕ್ರೆಟ್ಸ್ ಬಗ್ಗೆ ಮಾತಾಡೋಣ. ಆ ವ್ಯಕ್ತಿ ಹೇಗೆ ಶೂನ್ಯದಿಂದ ಕೋಟಿಗಳ ಸಾಮ್ರಾಜ್ಯ ಕಟ್ಟಿದ ಅನ್ನೋದು ನಿಮಗೆ ಆಶ್ಚರ್ಯ ತರಬಹುದು. ಅಲ್ಲಿಯವರೆಗೆ ಹಣದ ಬಗ್ಗೆ ನಿಮ್ಮ ಯೋಚನೆ ಬದಲಾಗಲಿ, ನಿಮ್ಮ ಹೂಡಿಕೆ ಬುದ್ಧಿವಂತಿಕೆಯಿಂದ ಕೂಡಿರಲಿ.